ಅಂತ ಮಾತ್ರ ಅಲ್ಲ, ಕರ್ನಾಟಕ ಅಂತ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ರೇವಾ ಯೂನಿವರ್ಸಿಟಿಯಲ್ಲಿ ಇವತ್ತಿನ ಪಬ್ಲಿಕ್ ಟಿವಿಯ ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವ್ಯಾ ಶೆಟ್ಟಿ. ಅಂಡ್ ಎಸ್, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ರೇವಾ ಯೂನಿವರ್ಸಿಟಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪಿ ಶ್ಯಾಮರಾಜು ಸರ್ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್. ಸೊ ಈ ಒಂದು ಜಾಗ ಇನ್ನಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದೆ, ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ಸೊ ಈ ಜಾಗದ ಬಗ್ಗೆ ಹೇಳಿ ಸರ್. ಹೊಸದು ನೋಡ್ತಾನೆ ಇದ್ದೀವಿ ಅಂತ ಹೇಳಿದಿರಲ್ಲ, ಅದೇ ಎಜುಕೇಷನ್ ಅಲ್ವಾ? ಕರೆಕ್ಟ್. ಹೌದು, ಎಜುಕೇಷನ್ ಅಂದರೆ ಹೊಸದಾಗಿ ಏನು ಕಲಿಸ್ತೀವಿ, ಎಷ್ಟು ಅಪ್ಡೇಟ್ ಆಗಿದ್ದೀವಿ. ಆಮೇಲೆ ಬರೀ ಡಿಗ್ರಿ ಕೊಡ್ತಿದ್ದೀವ, ಡಿಗ್ರಿ ಜೊತೆಗೆ ಇನ್ನೇನು ಕೊಡ್ತಾ ಇದ್ದೀವಿ. ಈಗೆಲ್ಲ ಸ್ಕಿಲ್ಲಿಂಗ್ ಅಂತ ಮಾತಾಡ್ತಿದ್ದಾರೆ. ಆ ಸ್ಕಿಲ್ಲಿಂಗ್ ಏನು ಹೊಸದಾಗಿ ನಾವು ಇಲ್ಲಿ ಸೇರಿಸಿದ್ದೀವಿ ಅನ್ನೋದನ್ನೇ ಅದೇ ಎಜುಕೇಷನ್. ನಾನು ಮಕ್ಕಳಿಗೆ ಬೇಕಾಗಿರೋದು ಪ್ರತಿ ವರ್ಷ ಯಾವ ರೀತಿ ಟೆಕ್ನಾಲಜಿ ಮುಂದುವರಿತಾ ಇದೆ, ಅದಕ್ಕೆ ನಾವು ಆ ಚಾಲೆಂಜಸ್ನ ಫೇಸ್ ಮಾಡೋದು ಹೆಂಗೆ ಅನ್ನೋದಕ್ಕೆ ನಾನು ಅದಕ್ಕೆ ಬೇಕಾಗಿರೋ ಫೆಸಿಲಿಟೀಸ್ನ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಅದನ್ನು ಕ್ರಿಯೇಟ್ ಮಾಡಿದೆ. ಈಗ ನಾನು ಒಂದೊಂದು ಸಲ ಹೇಳ್ತೀನಿ, ಬಿಯಾಂಡ್ ಬೌಂಡ್ರೀಸ್ ಅಂದರೆ ಬರೀ ನಾವು ಬ್ಯಾಂಗ್ಳೂರಲ್ಲೋ ಅಥವಾ ಕರ್ನಾಟಕದಲ್ಲೇ ಇರೋದು ಅಲ್ಲ, ಇಂಡಿಯಾದಲ್ಲೇ ಇರೋದಲ್ಲ. ಇಂಡಿಯಾ ಬಿಟ್ಟು ನಮ್ಮ ಮಕ್ಕಳಿಗೆ ಒಂದು ಎಜುಕೇಷನ್ ಬೇಕು. ಅದ್ರ ಏನು ಪ್ರಪಂಚದಲ್ಲಿ ಏನು ನಡೀತಿದೆ, ವಿಶ್ವ ಮಟ್ಟದಲ್ಲಿ ಏನು ನಡೀತಿದೆ, ಅದಕ್ಕೆ ನಾವು ಒಂದು ಹೋದ ವರ್ಷ ಫೆಬ್ರವರಿ 28ನೇ ತಾರೀಕು ವಿಶ್ವ ಸಂವಾದ ಅಂತ ಮಾಡಿದ್ವಿ. ಅದರಲ್ಲಿ ಏನು ಮಾಡಿದ್ವಿ ಅಂತ ಅಂದರೆ ಇಂಡಿಯಾ ರಷ್ಯಾ ಡೈಲಾಗ್ ಟ್ರ್ಯಾಕ್ 2 ಅನ್ನೋದನ್ನು ಮಾಡಿದ್ವಿ. ಟ್ರ್ಯಾಕ್ 1 ಮಾಡೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ, ಈಗ ಪ್ರೈಮ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟಲ್ಲಿ ಅಲ್ಲಿ ನಡೆಯುತ್ತೆ. ಈ ಟ್ರ್ಯಾಕ್ 2 ಕೂಡ ಬೇಕಾಗಿರೋದು ಪರ್ಮಿಷನ್ಸ್ ಬೇಕು, ಅದಕ್ಕೆ ಒಳ್ಳೆ ಸ್ಪೀಕರ್ಸ್ ಬೇಕು. ಮತ್ತು ನಾವು ಇಂಡಿಯಾ ರಷ್ಯಾ ಡೈಲಾಗ್ 2 ಮಾಡಬೇಕಾದ್ರೆ ರಷ್ಯಾದವರು ಪರ್ಮಿಷನ್ಸು, ಅಲ್ಲಿ ಗೆಸ್ಟ್ಗಳು ಬರಬೇಕು. ಇದನ್ನೆಲ್ಲ ಮಾಡ್ಕೊಂಡು ನಾವು 2 ದಿನ ಮಾಡಿದ್ವಿ. ಕಾರಣ ಏನಂತಂದರೆ, ಈಗ ಆವತ್ತು ನಾವು ವಿಶ್ವ ಸಂವಾದ ಮಾಡಿದಾಗ ಈ ಜಿಯೋ ಪೊಲಿಟಿಕಲ್ ಸೆಂಟ್ರನ್ನ ನಾನು 3 ತಿಂಗಳಲ್ಲಿ ಫೆಸಿಲಿಟೀಸ್ ಎಲ್ಲ ಕ್ರಿಯೇಟ್ ಮಾಡಿದೆ. ಈಗ ನಿಮಗೊಂದು ಸ್ಟುಡಿಯೋ ಕೂಡ ತೋರಿಸ್ತೇನೆ. ಸ್ಟುಡಿಯೋ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಟಾಪ್ ಕ್ಲಾಸ್ ಸ್ಟುಡಿಯೋ ಮಾಡಿದ್ವಿ. ಯಾಕೆ ಮಾಡಿದ್ದೀನಿ ಅಂತಂದರೆ, ಅಲ್ಲಿಗ ಈ ನಾವು ರೀಲ್ಸ್ ಮಾಡಬೇಕಾದ್ರೆ ಆ ರೀತಿ ಹೊರಗಡೆ ಅಂದರೆ ಹೊರಗನ ದೇಶದವ್ರು ಗೆಸ್ಟ್ಗಳು ಬಂದಾಗ ಅವ್ರ ಹತ್ರ ಬೈಟ್ಸ್ ತೊಗೋಬೇಕಾದ್ರೆ ಅಲ್ಲಿ ಮಾಡ್ತೀವಿ ನಾವು. ಅಂದರೆ ಪ್ರಪಂಚದಲ್ಲಿ ನಡೆಯೋದು ಕೂಡ ಮಕ್ಕಳಿಗೆ ಅಪ್ಡೇಟ್ ಆಗಿರಬೇಕು ಅಂತಂದರೆ ನಾನು ಅದಕ್ಕೆ ಈ ಜಿಯೋ ಪೊಲಿಟಿಕಲ್ ಸೆಂಟರ್ ಅಂತ ಕ್ರಿಯೇಟ್ ಮಾಡಿರೋದು. ಅದು ಕೂಡ ಎಜುಕೇಷನ್ನು ಅಂತ ಹೇಳಿ, ಅದೇ ನಾನು ಈಗ ಬಿಯಾಂಡ್ ಬೌಂಡ್ರೀಸ್ ಅಂತ ಹೇಳಿದ್ದೆ ಅದೇನೆ. ಸೊ ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿರೋದು. ಈಗಾಗಲೇ ನಾವು ಪುನಃ ಈ ಬರೋ ಏಪ್ರಿಲಲ್ಲಿ ಸಂವಾದ 2 ತೈವಾನ್ ಜೊತೆಗೆ ಮಾಡ್ತಾಯಿದ್ವಿ. ಇದನ್ನು ಕಂಟಿನ್ಯೂ ಮಾಡ್ತೇನೆ ನಾನು. ಅಷ್ಟೇ ಅಲ್ಲ, ಸಾಧ್ಯ ಆದರೆ ಇದನ್ನು ವರ್ಷದಲ್ಲಿ 2 ಈ ರೀತಿ ವಿಶ್ವ ಸಂವಾದ ಅನ್ನೋದನ್ನು ಮಾಡಬೇಕು ಅಂತಿದ್ದೀನಿ. ಅದಕ್ಕೆಲ್ಲ ಇನ್ನೂ ಅಂದರೆ ನಾವು ಗೇರಪ್ ಆಗ್ತಿದ್ವಿ. ಅದರಲ್ಲಿ ನಾನು ನಮ್ಮ ಮಕ್ಕಳನ್ನೇ ಇಲ್ಲಿ ಸರ್ಟಿಫಿಕೇಟ್ ಕೋರ್ಸಸ್ ಮಾಡ್ತಿದ್ದಾರೆ. ಇವರು ಅವರೇ ಸಂವಾದ ಅವರೇ ಪಾರ್ಟಿಸಿಪೆಂಟ್ ಆಗಬೇಕು ಅಂತ ನಾನು ಟ್ರೈನ್ ಮಾಡ್ತಿದ್ದೀನಿ. ನನ್ನ ಪ್ರಕಾರ ಒಂದು 2027ಗೆ ಈ ವಿಶ್ವ ಸಂವಾದ ಅನ್ನೋದನ್ನ ಈ ಡೈಲಾಗ್ಸ್ ಎಲ್ಲ ನಮ್ಮ ಮಕ್ಕಳೇ ಮಾಡ್ತಾರೆ. ಆ ಮಟ್ಟಕ್ಕೆ ತರ್ತೀನಿ ಅವರು. ವಾವ್. ಆ್ಯಂಡ್ ಇದು ಪ್ರತಿ ಸಲ ನೀವು ಇದು ಮಾತುಗಳೆಲ್ಲ ಹೇಳೋತ್ತಿಗೆ ಸರ್, ಎಕ್ಸ್ಪ್ಲೇನ್ ಮಾಡೋತ್ತಿಗೆ ಎಷ್ಟು ನಮಗೆ ಕಲಿಬೇಕು ಅಂತ ಅನಿಸ್ತಿರುತ್ತೆ ಅಂದರೆ, ಅಷ್ಟು ವಿಷಯಗಳಿದೆ ನಿಮ್ಮಲ್ಲಿ ಆ್ಯಂಡ್ ರೇವಾ ಯೂನಿವರ್ಸಿಟಿಯಲ್ಲಿ ಅಂತ ಅನಿಸುತ್ತೆ ಸರ್. ಆ್ಯಂಡ್ ಇನ್ನೊಂದು, ಈಗ ನಾವು ನೋಡ್ತಿದ್ರೆ ಟೆಕ್ನಿಕಲ್ ಎಲ್ಲೇ ಹೋದರೂ ಎಲ್ಲರ ಬಾಯಲ್ಲಿ ಬರೋದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಹಳಷ್ಟು ಮಹತ್ವವನ್ನು ರೇವಾ ಯೂನಿವರ್ಸಿಟಿ ತನ್ನ ಪ್ರತಿಯೊಂದು ಕೋರ್ಸಲ್ಲೂ ಕೊಡ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೇವಾ ಫಸ್ಟ್ ಅಂತ ಮಾಡ್ತಿದ್ವಿ. ನಾನು ಕಲಿಯೋದು ಇದೇನೆ. ಅಂದರೆ ನನಗೆ ಗೊತ್ತಿದ್ದರೆ ಮಾತ್ರ ನಾನು ಅಲ್ಲಿ ಮಕ್ಕಳಿಗೆ ಹೇಳ್ಬೋದು, ಅಥವಾ ನಮ್ಮ ಸಿಬ್ಬಂದಿ, ಈಗ ವೈಸ್ ಚಾನ್ಸಲರ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಫ್ಯಾಕಲ್ಟಿ ಇರ್ಬೋದು, ಅವ್ರಿಗೂ ಕೂಡ ನನಗೆ ಅಷ್ಟು ಗೊತ್ತಿದ್ದರೆ ಏನು ನಡೀತಿದೆ ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ, ನಾನು ಯಾಕಪ್ಪ ಇದು ಮಾಡಿಲ್ಲ, ನಮ್ಮ ಮಕ್ಕಳಿಗೆ ಯಾಕೆ ನೀವು ಅಡ್ವಾನ್ಸ್ ಆಗಿ ಯಾಕೆ ಮಾಡ್ತಿಲ್ಲ ಅಂಥೇಳಿ ನಾನು ಕ್ವಶನ್ ಮಾಡ್ಬೋದು. ಅದಕ್ಕೆ ನಾನು ದಿನ ಕಲಿತಾ ಇದ್ದೀನಿ.
ನಾನು ಪಾಠ ಹೇಳದೇ ಇರ್ಬೋದು, ಆದರೆ ಇದು ಯಾಕೆ ಮಾಡಿಲ್ಲ ಅಂತ ಕೇಳೋ ಪ್ರಶ್ನೆ ಅಂತೂ ಅಷ್ಟು ಮಾತ್ರ ನಾನು ಕಲ್ತ್ಕೊಳ್ತಾ ಇದ್ದೀನಿ, ಅದನ್ನು ಕಲಿತಾ ಇದ್ದೀನಿ ನಾನು. ಓಕೆ, ಇನ್ನು ಟೆಕ್ನಿಕಲಿ ನಾವು ಮನುಷ್ಯರು ಬೆಳೀತಾ ಹೋದಂಗೆ ಪ್ರಕೃತಿ ಬಗ್ಗೆ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸು ಶುರು ಆಗುತ್ತೆ. ಆದರೆ ರೇವಾ ಯೂನಿವರ್ಸಿಟಿನಲ್ಲಿ ಟೆಕ್ನಿಕಲಿ ಎಷ್ಟೇ ಅಪ್ಡೇಟ್ ಆದರೂ ಕೂಡ ಪ್ರಕೃತಿ ಬಗ್ಗೆ ಅಷ್ಟೇ ಒಂದು ಅಪ್ಡೇಟ್ ಆಗ್ತಾನೇ ಇದೆ ಕ್ಯಾಂಪಸ್. ಸೊ ಈ ಒಂದು ಗ್ರೀನ್ ಕ್ಯಾಂಪಸ್ ಬಗ್ಗೆ, ಇಲ್ಲಿರುವಂಥ ಆ ಗ್ರೀನ್ ಕ್ಯಾಂಪಸ್ನ ಒಂದು ಫೆಸಿಲಿಟೀಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಗ್ರೀನರಿ ಬಗ್ಗೆ, ಈ ಪೊಲ್ಯೂಷನ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ದಿನ ಎಲ್ಲ ಮಾತಾಡ್ತೀನಿ ನಾನು. ಆದರೆ ನಾನು ಒಂದು ಸಿಂಪಲ್ಲಾಗಿ ಹೇಳಬೇಕಾದ್ರೆ ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ಗ್ರೀನರಿ ಇಲ್ಲದೆ ಜನಗಳು ಬದುಕೋಕೆ ಆಗೋದಿಲ್ಲ. ಆದರೆ ಇಂಪಾರ್ಟೆನ್ಸ್ ಮಕ್ಳಿಗೂ ಗೊತ್ತಾಗಬೇಕು. ಮುಂದಿನ ಜನರೇಷನ್ ಅವರೇ ಆಗಿರೋದ್ರಿಂದ ಈಗ ಹಾರ್ಟ್ ಆಫ್ ದಿ ಸೆಂಟ್ರ್ ಈಗ ನಮ್ಮ ಯೂನಿವರ್ಸಿಟಿ ಇರೋದು. ಇಲ್ಲಿ ನಾನು ಈಗ ಒಂದೊಂದು ಇಂಚಿಗೂ ಕೂಡ ಬೆಲೆ ಇದೆ. ಆದರೆ ನಾನು ಇಲ್ಲಿ 30% ಕವರ್ ಮಾಡಿದ್ದೀನಿ, 70% ಓಪನ್ ಗ್ರೀನರಿ ಇಟ್ಟಿದ್ದೀನಿ. ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಗೊತ್ತಾಗಲಿ ಮಕ್ಕಳಿಗೆ ಅಂತ. ಇವತ್ತಲ್ಲ, ಅವ್ರಿಗೆ ದಿನ ಅಂದರೆ ನಾನು ಹೇಳ್ತಿರೋದು ಪ್ರತಿ ವರ್ಷ ಬರೋವ್ರಿಗೆ ಗೊತ್ತಾಗತ್ತೆ. ಇದು ಇಷ್ಟೆಲ್ಲ ಸುತ್ತಮುತ್ತ ಇಷ್ಟು ಬೆಳೆದ್ರೂ ಕೂಡ ಬಿಲ್ಡಿಂಗ್ಸ್ ಬಂದಿದೆ, ಆದರೂ ಕೂಡ ಇಲ್ಲಿ ಮಾತ್ರ ಗ್ರೀನರಿ ಯಾಕಿದೆ ಅಂತ ಅಂದರೆ ಆವಾಗ ನಾನು ಹೇಳ್ತೀನಿ ಇದನ್ನು. 22 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿರೋ ಇನ್ಸ್ಟಿಟ್ಯೂಟ್ ಇದು. ಇಷ್ಟು ವರ್ಷದಲ್ಲಿ ಅಂದರೆ ಯೂನಿವರ್ಸಿಟಿ ಆದಮೇಲೆ ಬರ್ತಿರೋ ಪೇರೆಂಟ್ಸ್ ಇವತ್ತಿಗೂ ಬರ್ತಿದ್ದಾರೆ. ಅವ್ರ ಮಕ್ಕಳನ್ನೋ ಅಥವಾ ಅವ್ರ ರಿಲೇಟಿವ್ಸ್ ಮಕ್ಕಳನ್ನೋ ಫ್ರೆಂಡ್ಸ್ ಮಕ್ಕಳನ್ನೋ ಇಲ್ಲಿ ಸೇರ್ಸೋಕೆ ಬರ್ತಿದ್ದಾರೆ. ಬಂದಾಗ ಎಲ್ಲಾದರೂ ನನ್ನ ರೌಂಡ್ಸಲ್ಲಿ ಸಿಕ್ಕಿದಾಗ, ಸರ್ ನೀವು ಪ್ರತಿ ಸಲ ಬಂದಾಗ ಇಲ್ಲಿ ಏನೋ ಹೊಸದಾಗಿ ಒಂದು ಫೆಸಿಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ಅದು ಖುಷಿ ಆಗುತ್ತೆ ಅದಕ್ಕೆ. ಆವಾಗ ನಾನು ಅವ್ರ ಜೊತೆ ನಾನು ಎಲ್ಲ ನಾವು ಬೇಕಾಗಿರೋದನ್ನು ಒದಗಿಸ್ತಾನೆ ಬರ್ತೀನಿ. ನಾನು ಅದನ್ನು ಡ್ಯೂಟಿ ಅಂತ ಹೇಳ್ತೇನೆ. ಆಮೇಲೆ ಗ್ರೀನರಿ ಬಗ್ಗೆ ಕೇಳ್ತಾರೆ ಅವರು. ಗ್ರೀನರಿ ಅಂತ ಅಂದರೆ ಅದು ನಿಮಗೆ ಇನ್ನೂ ಮುಂದಕ್ಕೆ ಹೋಗ್ತಾ ಅರ್ಥ ಆಗುತ್ತೆ ಗ್ರೀನರಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದನ್ನು. ಅದಕ್ಕೆ ನೀವು ಯಾರಾದರೂ ನಿಮ್ಮ ಎಲ್ಲಿದ್ದರೆ ನೀವು ಅಗ್ರಿಕಲ್ಚರ್ BTech ಅಂತ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿ ಸೇರಿಸಿ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ ಅದರ ಇದು ಅಂತ. ಅಂದರೆ ನಾನು ಹೇಳ್ತಿರೋದು ಇದು ಒಂದೇ ಸೆಂಟೆನ್ಸಲ್ಲಿ ಹೇಳ್ತೀನಿ. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಫುಡ್ಡು ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಿದೆ. ಆದರೆ ನಮ್ಮಲ್ಲಿರೋ ಇಂಡಿಯಾದಲ್ಲಿರೋ ಏರಿಯಾ ಏನು ಜಾಸ್ತಿ ಆಗೋದಿಲ್ಲ, ಲ್ಯಾಂಡ್ನ ಪರಿಣಾಮ ಏನು ಜಾಸ್ತಿ ಆಗೋದಿಲ್ಲ. ಅರ್ಬನೈಸೇಷನ್ ಜಾಸ್ತಿ ಆಗ್ತಿದೆ, ಅಗ್ರಿಕಲ್ಚರ್ ಲ್ಯಾಂಡ್ ಕಮ್ಮಿ ಆಗ್ತಿದೆ. ಅಗ್ರಿಕಲ್ಚರ್ ಲ್ಯಾಂಡನ್ನು ಕಮ್ಮಿ ಆದಾಗ ನೀರು ಕಮ್ಮಿ ಆಗ್ತಿದೆ. ಈಗ ಕಮ್ಮಿ ನೀರಲ್ಲಿ ಕಮ್ಮಿ ಏರಿಯಾದಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಫುಡ್ ಬೇಕಾಗಿರೋದ್ರಿಂದ ಅದನ್ನು ಹೆಂಗೆ ನಾವು ಪ್ರೊಡ್ಯೂಸ್ ಮಾಡೋದು, ಅದೂ ಈಗ ನಾನು ಹೇಳ್ತಿರೋ ರಸಾಯನ ಗೊಬ್ಬರ ನಾವು ಯೂಸ್ ಮಾಡಬಾರ್ದು ಅಂತ ಮಾಡಿದ್ದೀನಿ. ನಮ್ಮ ಕ್ಯಾಂಪಸ್ಸಲ್ಲಿ ಈಗ ನಮಗೆ ಒಂದು ಎಲೆ ಬಿದ್ದರೂ ಕೂಡ ಅದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತೀವಿ. ನಮ್ಮದು ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ, ಅಲ್ಲಿ ಬರೋ ವೇಸ್ಟ್ ಕೂಡ ನಾವು ಗೊಬ್ಬರ ಅಂತ ಮಾಡ್ತೀವಿ. ಒಂದು ಡ್ರಾಪ್ ನಾವು ನೀರು ಹೊರಗೆ ಬಿಡೋದಿಲ್ಲ, ಮಳೆ ನೀರು ಕಲೆಕ್ಟ್ ಮಾಡ್ತೀವಿ. STP ವಾಟ್ರನ್ನ ಟ್ರೀಟ್ ಮಾಡಿ ಫ್ಲಶಿಂಗ್ ಯೂಸ್ ಮಾಡ್ತೀವಿ. ಅದನ್ನು ನಾವು ಈಗ ಗಾರ್ಡನ್ಗೆಲ್ಲ ಅದನ್ನೇ ಯೂಸ್ ಮಾಡ್ತೀವಿ. ಅಂದರೆ ಇದೆಲ್ಲ ಕೂಡ ಮಕ್ಕಳು ಕಲಿಬೇಕು. ಅಂದರೆ ಮುಂದಕ್ಕೆ ಬರೋ ಚಾಲೆಂಜಸ್ ಫೇಸ್ ಮಾಡಬೇಕು ಅಂದರೆ ಇವೆಲ್ಲ ಕಲಿಬೇಕು ಅವರು. ಹೌದು. ಇನ್ನು ಈಗ ಸಮ್ಮರ್ ಸರ್, ಇನ್ನೇನು ಸಮ್ಮರ್ ಆಲ್ಮೋಸ್ಟ್ ಶುರು ಆಗಿದೆ ಅಂತಲೇ ಹೇಳ್ಬೋದು. ಈಗಲೇ ಇಷ್ಟು ಬಿಸಿಲಿದೆ, ಇನ್ನು ಮಾರ್ಚ್ ಏಪ್ರಿಲ್ಗಂತೂ ಕೇಳೋದೇ ಬೇಡ ಟೆಂಪ್ರೇಚರ್ ಎಷ್ಟು ಹೋಗುತ್ತೆ ಅಂತ. ಆದರೆ ರೇವಾ ಯೂನಿವರ್ಸಿಟಿನಲ್ಲಿ ಮಾತ್ರ ಒಂದು 2 ಡಿಗ್ರಿ ಕಮ್ಮಿನೇ ಇರುತ್ತೆ, ಬಿಕಾಸ್ ಆಫ್ ದ ಗ್ರೀನ್ ಕ್ಯಾಂಪಸ್ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಒಂದು ಖುಷಿ ವಿಚಾರ. ಇನ್ನು ನಾನು ಬಂದ ತಕ್ಷಣ ಅಲ್ಲೊಂದು ಜಾಗ ನೋಡಿದೆ ಸರ್, ಅತಿಥಿ ಅಂತ. ಸೊ ನೀವು ಹೇಳಿದ್ರಿ ಆಗಲೇ ಪೇರೆಂಟ್ಸ್ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಅಂತ. ಸೊ ಆ ಒಂದು ಜಾಗದ ಬಗ್ಗೆ ನಾನು ಕೇಳ್ತಾ ಇದ್ದೆ. ಸೊ ಪೇರೆಂಟ್ಸ್ಗೆ ಉಳ್ಕೊಳ್ಳೋದಕ್ಕೆ ಆಗಿರ್ಬೋದು ಅಥವಾ ಗೆಸ್ಟ್ಗಳು ಯಾರಾದರೂ ಆಗಿರ್ಬೋದು, ಆ ಒಂದು ಜಾಗ ಮಾಡಿರೋವಂಥದ್ದು. ಸೊ ಅಲ್ಲಿಗೆ ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ನಮಗೆ ಗೊತ್ತಾಗೋದೇನೆಂದರೆ ಪ್ರತಿಯೊಂದು ವಿಷಯದ ಬಗ್ಗೆನೂ ಅಷ್ಟು ಕಾಳಜಿ ವಹಿಸ್ತಾ ಇದ್ದೀರಾ ನೀವು ನಿಮ್ಮ ಕ್ಯಾಂಪಸ್ಸಲ್ಲಿ ಅಂತ. ಇನ್ನು ಹೊರಗಡೆಯಿಂದ ಬರುವಂಥ ಸ್ಟೂಡೆಂಟ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ನ ನೀಡ್ತೀರಾ ಸರ್? ಅತಿಥಿ ನಾನು ಒಂದು ಪೇರೆಂಟ್ಸ್ ಇರೋಕ್ಕೆ, ಎರಡನೇದು ನಮಗೆ ಈ ಹೊರಗಿನ ದೇಶಗಳಿಂದ ಲೆಕ್ಚರರ್ಸ್ ಬರ್ತಾರೆ. ನಮ್ಮಲ್ಲಿ ನಾವು ಟೈಅಪ್ಸ್ ಇರೋದ್ರಿಂದ ಎಲ್ಲ ಸಬ್ಜೆಕ್ಟನ್ನು ಟೀಚ್ ಮಾಡೋಕ್ಕೆ ಅವ್ರು ಯೂಶ್ವಲಾಗಿ ಯಾವಾಗ ಬರ್ತಾರೆ ಅಂತಂದರೆ ಮೇಯಿಂದ ಜುಲೈ ತನಕ ಆ ಟೈಮಲ್ಲಿ ಬರ್ತಾರೆ. ಅವ್ರು ಇಲ್ಲೇ ಇರ್ತಾರೆ. ಅವರು ಒಂದು ಸಬ್ಜೆಕ್ಟ್ ಅಂತಂದರೆ ಆ ಸೆಮಿಸ್ಟರ್ಗೆ ಬೇಕಾಗಿರೋದು ಅಥವಾ ಆ ಒಂದು ವರ್ಷಕ್ಕೆ ಬೇಕಾಗಿರೋ ಸಬ್ಜೆಕ್ಟ್ನ ಅವರೇ ಬಂದು ಟೀಚ್ ಮಾಡ್ತಾರೆ, ಇಲ್ಲೇ ಇದ್ಕೊಂಡು ಟೀಚ್ ಮಾಡ್ತಾರೆ.
ಆಮೇಲೆ ನಮ್ಮಲ್ಲಿ ಯಾರೇ VIP ಗಳು ಬಂದರೂ ಸಹಿತ ಅದು ಎಂಥ ದೊಡ್ಡ VIP ಆದರೂ ಕೂಡ ಇಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ನಮ್ಮ ಗೆಸ್ಟ್ ಹೌಸಲ್ಲೇ. ಅದಕ್ಕೆ ನಾವು ಅಂದರೆ ಇನ್ನೊಂದೇನೆಂದರೆ ನಮ್ಮ ಕ್ಯಾಂಪಸಲ್ಲಿದ್ದ ಮೇಲೆ ಅವರು ಈ ಫೆಸಿಲಿಟೀಸ್ ಎಲ್ಲ ನೋಡ್ತಾರೆ. ಬೆಳಗ್ಗೆ ವಾಕ್ ಮಾಡ್ಕೋಬೋದು. ನಮ್ಮ ಹಾಸ್ಟೆಲ್ ಫುಡ್ ಇಲ್ಲಿ ಹಾಸ್ಟೆಲ್ ಫುಡ್ಡೇ ಕೊಡ್ತೀವಿ ನಾವು ಅವ್ರಿಗೆ ಕೂಡ. ಅವ್ರಿಗೆ ಅರ್ಥ ಆಗತ್ತೆ ಯಾವ ರೀತಿ ಮಕ್ಕಳಿಗೆ ಇಲ್ಲಿ ಫುಡ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇದೆಲ್ಲ ನಾನು ಹೇಳ್ತಿರೋದು ಅವ್ರು ಬಂದು ಇಲ್ಲಿ ಉಳ್ಕೊಳ್ಳೋಕ್ಕೆ ಅವರಿಂದ ಫೀಡ್ಬ್ಯಾಕ್ ಸಿಗುತ್ತೆ ನಮಗೆ. ಫುಡ್ ಬಗ್ಗೆ ಇರ್ಬೋದು, ಫೆಸಿಲಿಟೀಸ್ ಬಗ್ಗೆ ಇರ್ಬೋದು, ಅಥವಾ ಕ್ಯಾಂಪಸ್ಸಲ್ಲಿರೋ ಫೆಸಿಲಿಟೀಸ್ ಬಗ್ಗೆ ಇರ್ಬೋದು. ಇದೆಲ್ಲ ಕೂಡ ನಮ್ಗೆ ಫೀಡ್ಬ್ಯಾಕ್ ಅಂತ ಹೇಳಿ ನಾನು ಅದನ್ನು ಕ್ರಿಯೇಟ್ ಮಾಡಿದ್ದೀನಿ. ನಾನು ಕೂಡ ಇರ್ತೀನಿ ಆವಾಗ ತಿಂಗ್ಳಿಗೆ 1 ಸಲ 2 ಸಲ ನಾನು ಇಲ್ಲೇ ಓವರ್ನೈಟ್ ಇರ್ತೇನೆ. ಹೇಳದೆ ಬರ್ತೀನಿ ಸರ್ಪ್ರೈಸ್ ಆಗಿ. ಸೊ ನಾನು ಕೂಡ ಬೆಳಗ್ಗೆ ಹೋಗಿ ನೋಡ್ತೀನಿ ಏನೇನು ನಡೀತಿದೆ ಅಂತ. ಓಕೆ, ದಟ್ಸ್ ವೆರಿ ನೈಸ್ ಸರ್. ಇನ್ನು ಕಲೆ ಸಂಸ್ಕೃತಿ ವಿಚಾರಕ್ಕೆ ಬರೋದಾದರೆ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ. ಸೊ ಅದ್ರ ಬಗ್ಗೆ ಕೂಡ ನಾನು ಭಾಳಷ್ಟು ಕೇಳ್ತಾ ಇದ್ದೆ ನಿಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಹತ್ರ, ಎಷ್ಟೆಲ್ಲ ಅಲ್ಲಿ ಒಂದು ಕಲೆ ಸಂಸ್ಕೃತಿಗೆ ಇಂಪಾರ್ಟೆನ್ಸ್ ನೀಡ್ತಾ ಇದ್ದೀರಾ ಅಂತ. ಇನ್ನು ಆ ವಿಭಾಗದ ಬಗ್ಗೆ ಹೇಳೋದಾದರೆ ಸರ್, ನಾನು ಯೂನಿವರ್ಸಿಟಿ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಇದರಲ್ಲಿ ನಾವು 78 ಕೋರ್ಸುಗಳೇನು ನಡೆಸ್ತೀವಿ. ಇಲ್ಲಿ ಈ 78 ಕೋರ್ಸುಗಳಲ್ಲಿ ಒಂದು 50-56 ಕೋರ್ಸು ಮಾತ್ರ ಅಂದರೆ ವಯಬಲ್ ಆಗಿ ಅಲ್ಲಿಗೆ ಬ್ರೇಕ್ ಇವನ್ ಅಂತ ಆಗ್ತಿದೆ. ಬಾಕಿ ಎಲ್ಲ ಲಾಸಲ್ಲಿ ನಡೀತಾ ಇದೆ. ಆ ಲಾಸಲ್ಲಿ ನಡೆಯೋದ್ರಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಕೂಡ ಒಂದು. ಆದರೆ ನಾನು ಅದನ್ನು ಬಿಡ್ತಿಲ್ಲ, ಇಲ್ಲ ನಡೆಸಲೇಬೇಕು ಅಂತ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಇದು ಸೇರಿಸ್ತೀನಿ ನಾನು, ಸ್ಪೋರ್ಟ್ಸ್. ನಾವು ಸ್ಪೋರ್ಟ್ಸ್ ಸೈನ್ಸ್ ಅಂತ ಏನು ಸ್ಟಾರ್ಟ್ ಮಾಡಿದ್ದೀವಿ ಕೋರ್ಸಸ್, ಸ್ಪೋರ್ಟ್ಸ್ ಕೋರ್ಸ್ ಗೊತ್ತಾ? ಒಂದು ನಮ್ಮ ಹಳ್ಳಿಗಳಲ್ಲಿ ಕೆಲವೆಲ್ಲ ಕೆಲವು ಏನೇನು ಆಟ ಆಡ್ತಾರೆ ಹಳ್ಳಿಯ ಮಕ್ಕಳು, ಅದೆಲ್ಲ ಮರ್ತು ಬಿಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿಸ್ತೀವಿ ನಾವೀಗ. ಹಳ್ಳಿ ಸ್ಪೋರ್ಟ್ಸ್ ಎಲ್ಲ ಇಲ್ಲಿ ಎಲ್ಲ ಮಾಡಿಸ್ತೀವಿ ನಾವು ಇಲ್ಲಿ. ಅದೇ ಥರನೇ ಈ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಕೂಡ ಏನೆಲ್ಲ ಇದೆ ನಮ್ಮಲ್ಲಿ ಅಂದರೆ ಈ ಮಕ್ಕಳಿಗೆ ನಾವು 15-16 ಸಾವಿರ ಜನ ಮಕ್ಕಳು ಕ್ಯಾಂಪಸ್ಸಲ್ಲಿ ಡೇ ಸ್ಕಾಲರ್ಸು ಮತ್ತು ಹಾಸ್ಟೆಲಲ್ಲಿರೋರು ಸೇರಿ ಅಷ್ಟು ಜನ ಇದ್ದಾರೆ. ಅವರಿಗೆ ಗೊತ್ತಾಗಬೇಕು ನಮ್ಮ ಸ್ಪೋರ್ಟ್ಸ್ ಅಂದರೆ ಏನು, ಮತ್ತು ನಮ್ಮ ಅಂದರೆ ಸಂಗೀತ ಅಂದರೆ ಏನು, ಡ್ಯಾನ್ಸ್ ಅಂದರೆ ಏನು, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅವ್ರಿಗೆ. ಅದನ್ನು ಇಲ್ಲಿ ಕಲಿತಿದ್ದಾರೆ. ಆಮೇಲೆ ನಮ್ಮವರು ಅಷ್ಟಕ್ಕೆ ಅಲ್ಲ, ಇಲ್ಲಿ ಬೇರೆ ಕಡೆ ಹೋಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಅವರು ನಮಗೆ ಪ್ರೈಸ್ಗಳು ವಿನ್ ಮಾಡ್ತಿದ್ದಾರೆ. ನಾನು ಆ ತೃಪ್ತಿ ಇದೆ ನನಗೆ. ಅಂದರೆ ಮರ್ತೋಗಿರೋ ಈ ಕಲೆನ, ಮರ್ತೋಗಿರೋ ಸ್ಪೋರ್ಟ್ಸನ್ನ ನಾನೀಗ ಪುನಃ ಅವ್ರಿಗೆ ಇಂಥದ್ದಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ಅವ್ರು ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನು ಮೇಜರ್ ಆಗಿ ನಾವು ಕೆಲವೊಮ್ಮೆ ಗಮನ ಹರಿಸುವಂಥದ್ದಂದರೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ. ಸೊ ರೇವಾ ಯೂನಿವರ್ಸಿಟಿಯಲ್ಲಿ ಮುಂಚೆ ಇದ್ದಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಏನಿತ್ತು ಇಂಜಿನಿಯರಿಂಗಿಗೋಸ್ಕರ, ಈಗ ಅದು ಇಲ್ಲ ಅಂತ ಕೇಳ್ಪಟ್ಟೆ. ಸೊ ಯಾಕೆ ಅದಿಲ್ಲ ಅಂದರೆ ವಿದ್ಯಾರ್ಥಿಗಳು ಹೇಗೆ ಅಡ್ಮಿಷನ್ಸ್ನ ಪಡ್ಕೋಬೋದು? ನಮ್ಮ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾ ಇದ್ದೀವಿ ಉದ್ದೇಶ ಏನಂತಂದರೆ, ಒಂದು ಅವರಿಗೆ ಇದು ಗೊತ್ತಾಗಲಿ ಅಂತ. ಅದು ಅಲ್ಲದೆ ಇಲ್ಲಿ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದರೆ ಅವರಿಗೆ ನಾವು ಸ್ಕಾಲರ್ಶಿಪ್ಸ್ ಕೊಡ್ತಾಯಿದ್ವಿ, ಮೆರಿಟೋರಿಯಸ್ ಸೀಟ್ಸ್ ಕೊಡ್ತಾಯಿದ್ವಿ. ಈಗ ಸರ್ಕಾರ ಅದು ಡಿಸಿಷನ್ ತೊಗೊಂಡಿರೋದ್ರಿಂದ ನಾವು ಅದು ನಡೆಸ್ತಾ ಇಲ್ಲ. ಆದರೂ ಕೂಡ ಈಗ JEE ಬರೋರು, ಬೇರೆ ಕಂಟ್ರಿಯಲ್ಲಿ ಎಲ್ಲಿ ಎಕ್ಸಾಮ್ ಆ ರೀತಿ ಟೆಸ್ಟ್ ತೊಗೊಂಡಿರೋರು ಅದ್ರ ಮುಖಾಂತರ ಇಲ್ಲಿ ಅಡ್ಮಿಷನ್ ತಗೋಬೋದು. ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡಿದರೆ ಅದ್ರ ಮುಖಾಂತರ ಕೂಡ ನಾವು ಆ ಕನ್ಸೆಷನ್ಸ್ನ ಕೊಡ್ತೀವಿ. ಯಾವ ರೀತಿ ಕನ್ಫ್ಯೂಷನ್ ಏನು ಬೇಕಾಗಿಲ್ಲ. ಓಕೆ. ಸೊ ಇನ್ನು ಮತ್ತಷ್ಟು ಕಾರ್ಯಕ್ರಮಗಳ ಬಗ್ಗೆ ನಾನು ಕೇಳಿದ್ದೆ ಸರ್. ವನ ಮಹೋತ್ಸವ ಆಗಿರ್ಬೋದು ಅಥವಾ ಜಾಗೃತಿ ಆಗಿರ್ಬೋದು, ಈ ಥರ ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕ್ರಿಯೇಟ್ ಮಾಡುವಂಥ ಒಂದಷ್ಟು ಕಾರ್ಯಕ್ರಮಗಳು ರೇವಾ ಯೂನಿವರ್ಸಿಟಿಯಲ್ಲಿ ನಡೆಯುತ್ತೆ. ಅದ್ರ ಬಗ್ಗೆ ಹೇಳೋದಾದರೆ ಸರ್, ವನ ಮಹೋತ್ಸವ ಅನ್ನೋದನ್ನು ನಾನು ಅಂದರೆ ಒಂದು ಗ್ರೀನರಿ ಬಗ್ಗೆ ನಾನು ಆಗಲೇ ಹೇಳಿದೆ. ಗ್ರೀನರಿ ಬಗ್ಗೆ ಮತ್ತು ಈ ವಾತಾವರಣದ ಬಗ್ಗೆ ಎಷ್ಟು ಜಾಸ್ತಿ ಮಕ್ಕಳು ತಿಳ್ಕೊಂಡಿರ್ತಾರೆ ಅಷ್ಟು ಒಳ್ಳೆಯದಂತ ನನ್ನ ಉದ್ದೇಶ. ಅದಕ್ಕೋಸ್ಕರ 1 ಸ್ಟೂಡೆಂಟ್ 1 ಟ್ರೀ ಅಂತ ಮಾಡಿದೆ. ಹಂಗೆ ಮಾಡಿ ನಾವು 3 ವರ್ಷ ಹಿಂದೆ ಒಂದಿನ ನಾನು ಎಲ್ಲರ ಹತ್ರ ಮಾತಾಡಿ ನಾವು 15,000 ಅಷ್ಟೊತ್ತಿಗೆ ನಾವು 15,000 ಜನ ಮಕ್ಕಳಿದ್ದೀರಿ ನೀವು,
15,000 ಗಿಡನ ನೀವು ನಡಲೇಬೇಕು ಅಂತ ಇದು ಮಾಡಿದಾಗ 17,000 ಗಿಡಗಳನ್ನ ತೋರಿಸಿದ್ದಾರೆ ನಮಗೆ, ನಟ್ಟುಬಿಟ್ಟು ಅದನ್ನು ಫೋಟೋಸ್ ಎಲ್ಲ ಸೇರಿ. ಆಮೇಲೆ ನೆಕ್ಸ್ಟ್ ಇಯರ್ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಆದರೆ ಇದು ಒಂಥರ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಅದನ್ನು ಕ್ರಿಯೇಟ್ ಮಾಡೋದು ಇದೆಲ್ಲ ಅಲ್ಲೋಗಿ ಇದು ಮಾಡ್ಕೊಂಡು ಬರೋದು ಕಷ್ಟ ಆಗ್ತಿದೆ. ಅದಕ್ಕೆ ಈ ವರ್ಷ ಏನು ಮಾಡಿದ್ದೀವಿ ನಾವೀಗ ಈ ಪಾರ್ಟ್ಸ್ನ ನಾವೇ ಇಲ್ಲೇ ತಯಾರಿ ಮಾಡಿ ಈಗ ಈ ಸಲ ಅಡ್ಮಿಷನ್ಸ್ ಆಗಬೇಕಾದ್ರೆ ಎಲ್ರಿಗೂ ಪಾರ್ಟ್ಸ್ ಕೊಟ್ಟಿದ್ವಿ. ಈ ಪಾರ್ಟಲ್ಲಿರೋ ಗಿಡನ ತಗೊಂಡು ನೀವು ಎಲ್ಲಿ ಹಾಕ್ತೀರೋ ನಮಗೆ ಗೊತ್ತಿಲ್ಲ. ಅದು ಮರ ಆಗಬೇಕು. ಆ ಫೋಟೋಸ್ ನೀವು ಕಳಿಸ್ತಾ ಇರಬೇಕು. ಅದನ್ನು ನಾನು ಬಿಡ್ತಾ ಇಲ್ಲ ಅದನ್ನು. ಅಂದರೆ ನಿಮಗೆ ಇದು ಯು ಹ್ಯಾವ್ ಟು ಓನ್ ದಿಸ್ ಪ್ಲ್ಯಾಂಟ್ ಆ್ಯಂಡ್ ಆಲ್ಸೋ ಇಟ್ ದಿಸ್ ಶುಡ್ ಬಿಕಮ್ ಎ ಟ್ರೀ ಅಂತ ಹೇಳಿ. ಓಕೆ. ಇನ್ನು ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಒಂದು ಸಂಸ್ಥೆ ಸೇರ್ತಾರೆ ಅಂತಂದರೆ ಫಸ್ಟು ಸೇರೋಕ್ಕೂ ಮುಂಚೆನೇ ಥಾಟ್ ಬರೋದು, ಇಲ್ಲಿ ನಾವು ಯಾವ ಕೋರ್ಸ್ ತಗೋತೀವಿ ಆ್ಯಂಡ್ ಹೊರಗೆ ಹೋಗೋತ್ತಿಗೆ ನಮ್ಮ ಕೈಲಿ ಒಂದು ಜಾಬ್ ಇರುತ್ತಾ ಅಂತಲೇ ಯೂಶಲಿ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಯೋಚನೆ ಮಾಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ರೇವಾ ಯೂನಿವರ್ಸಿಟಿ ಬಹಳನೇ ಪ್ರೋಗ್ರೆಸ್ ಮಾಡ್ತಾ ಇದೆ ಅಂತ ನಾನು ನಂಬ್ತೀನಿ. ಯಾಕಂದರೆ ಮೋರ್ ದೆನ್ 3,500 ಸ್ಟೂಡೆಂಟ್ಸ್ ಆಲ್ರೆಡಿ ಈ ವರ್ಷ ಪ್ಲೇಸ್ ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಈ ಪ್ಲೇಸ್ಮೆಂಟ್ ಸೆಲ್ ಬಗ್ಗೆ, CDC ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಬಿಸ್ನೆಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋನು. ನಾನು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಸಾವಿರಾರು ಜನ ಎಂಪ್ಲಾಯೀಸ್ ಆಗಿದ್ದಾರೆ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಾನು ಲಕ್ಷಾಂತರ ಜನ ಜೀವನೋಪಾಧಿ ಆಗಿದೆ. ನಾನು ಅದನ್ನೇ ಪ್ರಮೋಟ್ ಮಾಡ್ತೀನಿ. ನೀವು ರೇವಾ ನೆಸ್ಟ್ ನೋಡಿರ್ಬೋದು, ಇನ್ಕ್ಯುಬೇಷನ್ ಸೆಂಟರ್. ಫಸ್ಟ್ ಫೇಸ್ ತುಂಬಾಗಿ, ಸೆಕೆಂಡ್ ಫೇಸಲ್ಲಿ ಈಗಾಗಲೇ ಕ್ಯೂ ಅಲ್ಲಿದ್ದಾರೆ. ಥರ್ಡ್ ಫೇಸ್ ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಸ್ಟಾರ್ಟಪ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಒಂದು, ನೀವು ಜಾಬ್ ಪ್ರೊವೈಡರ್ಸ್ ಆಗಬೇಕು. ಇನ್ನೊಬ್ಬರ ಹತ್ರ ಹೋಗಿ ನೀವು ಕೈ ಚಾಚಿ ನನಗೆ ಜಾಬ್ ಕೊಡಿ ಅನ್ನೋದಲ್ಲ. ನಾನು ಅದಕ್ಕೆ ಒತ್ತು ಕೊಡ್ತಾ ಇದ್ದೀನಿ, ಪ್ರಯಾರಿಟಿ ಕೂಡ ಅದೇ ಕೊಡ್ತಾ ಇದ್ದೀನಿ. ಒಂದು. ಎರಡನೇದು, ನಾವು ಅಡ್ಮಿಷನ್ ಆಗಿದ್ದು ದಿವಸ ಅಂದರೆ ಇನಾಗರೇಷನ್ ಮಾಡ್ತೀವಿ. ಫಸ್ಟ್ ಕೆಲಸ ಏನು ಗೊತ್ತಾ? ನೀವು ರೇವಾನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಕೋರ್ಸ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಮುಂದಿನ ಉದ್ದೇಶ ಏನು, ನೀವೇನಾಗಬೇಕಂತಿದ್ದೀರಿ, ನೀವು ನಾಳೆ ನಿಮಗೆ ಜಾಬ್ ನೀವು ರಿಕ್ರೂಟ್ಮೆಂಟ್ ಬೇಕಾ, ನೀವು ಹೊರಗಿನ ದೇಶಕ್ಕೆ ಹೋಗಿ ಬೇರೆ ಇನ್ನೂ ಓದಬೇಕಂತಿದ್ದೀರಾ, ಅಥವಾ ರಿಸರ್ಚ್ಗೆ ಹೋಗ್ಬೇಕಂತಿದ್ದೀರಾ, ನಿಮ್ಮದೇ ಸ್ವಂತ ಬಿಸ್ನೆಸ್ ಇದ್ದರೆ ಅದಕ್ಕೆ ಟ್ರೈನಿಂಗ್ ಬೇಕಾ, ಅಥವಾ ನೀವೇ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡಬೇಕಂತಿದ್ದೀರಾ ಅಂತ ಹೇಳಿ ನಾನು ಅವ್ರ ಹತ್ರ ಎಲ್ಲ ಬರ್ಸ್ಕೊಳ್ತೀವಿ. ನಾವು ಥರ್ಡ್ ಇಯರಲ್ಲಿ ಬರೋಷ್ಟೊತ್ತಿಗೆ ಬೇರೆ ಥರನೇ ಇರುತ್ತೆ ಅವರ ಇದು. ಆವಾಗ ನನಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಅದಕ್ಕೋಸ್ಕರ ಈಗ ಹೈಯರ್ ಎಜುಕೇಷನ್ಗೆ ಹೊರಗಡೆ ಹೋಗಬೇಕಾದ್ರೆ ಅವ್ರಿಗೆ ಬೇಕಾಗಿರೋ ಟ್ರೈನಿಂಗ್ ಕೊಡ್ತಾರೆ. ಅವರೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇರೋರಿಗೆ ಟ್ರೈನಿಂಗ್ ಬೇಕಿದ್ರೆ ಅದಕ್ಕೆ ಇಲ್ಲಿ ಕೌನ್ಸಿಲರ್ಸ್ ಇರ್ತಾರೆ, ಮೆಂಟ್ರಿಂಗ್ ಸಿಗುತ್ತೆ. ಸೊ ಈಗಲೇ ಸ್ಟಾರ್ಟಪ್ ಮಾಡಬೇಕು ಅಂತ ಕಂಪನಿ ಮಾಡಬೇಕಾದ್ರೆ ಅದಕ್ಕೆ ಕೌನ್ಸಿಲರ್ಸ್ ಇರ್ತಾರೆ, ಸ್ಟಾರ್ಟಪ್ಸ್ ಇರೋದೇ ಐಡಿಯಾಸ್ ಕೊಡ್ತಾರೆ. ಪ್ಲೇಸ್ಮೆಂಟ್ಸ್ ಬೇಕಿದ್ದರೆ ನಮ್ಮಲ್ಲಿ ಸುಮಾರು ಒಂದು 400 ಕಂಪ್ನಿಗಳು ಬರ್ತಿದ್ದಾರೆ ಇಲ್ಲಿ ಪ್ಲೇಸ್ಮೆಂಟ್ಗೆ. ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತಾಯಿದ್ವಿ, ಪ್ಲೇಸ್ಮೆಂಟ್ಸ್ ಆಗ್ತಿದೆ. ಕೆಲವು ಅಟೆಂಡೇ ಆಗಲ್ಲ. ಈಗ ಎಲ್ಲರೂ ಅಟೆಂಡ್ ಆದರೆ ನನ್ನ ಪ್ರಕಾರ 90% ಪ್ಲೇಸ್ಮೆಂಟ್ಸ್ ಆಗುತ್ತೆ. 100% ಆಗುತ್ತೆ ಅಂತ ನಾನು ಹೇಳಲ್ಲ, 90% ಮೇಲೆ ಅಂತೂ ಖಂಡಿತ ಆಗುತ್ತೆ. ನಾನು ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ CDC ಅಂದರೆ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಎಕ್ಸಲೆಂಟ್ ಕೆಲಸ ಮಾಡ್ತಿದ್ದಾರೆ. ಅವರು ನಾನು 2 ಯುವಕರನ್ನ ಇಟ್ಟಿದ್ದೀನಿ ಅಲ್ಲಿ. ಅವರು ಓಡಾಟಿ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಪ್ಲೇಸ್ ಮಾಡ್ತಿದ್ದಾರೆ. ಅದರಲ್ಲಿ ಟಾರ್ಗೆಟ್ಸು ಕೊಟ್ಟಿದ್ದೀನಿ ಎಲ್ರಿಗೂ. ಅಂದರೆ ಈ ಪ್ಯಾಕೇಜಲ್ಲೇ ಆಗಬೇಕು, ಇಂಥ ಕಂಪನಿಗಳಲ್ಲೇ ಆಗಬೇಕು ಅಂತ ಕೊಟ್ಟಿದ್ದೀನಿ, ಮಾಡ್ತಾಯಿದ್ದಾರೆ. ಓಕೆ. ಓವರ್ ಆಲ್ ರೇವಾ ಬಗ್ಗೆ ನೋಡ್ತಾ ಕೂತ್ರೆ ಒಂದು ಬ್ಯೂಟಿಫುಲ್ ಕ್ಯಾನ್ವಾಸಲ್ಲಿ ಮಾಡಿರೋಂಥ ಒಂದು ಪೇಂಟಿಂಗ್ ಅಂತ ಅನಿಸುತ್ತೆ. ಎಲ್ಲೂ ನಮಗೇನು ಮಿಸ್ ಆಗ್ತಿದೆ ಅಂತ ಅನಿಸಲ್ಲ. ಯಾವುದೇ ವಿದ್ಯಾರ್ಥಿ ಅಥವಾ ಪೋಷಕರು ಇಲ್ಲಿ ಅವರ ಮಕ್ಕಳನ್ನ ಸೇರಿಸಿದ್ರೆ ಡೆಫಿನೆಟ್ಲಿ ಅವರ ಫ್ಯೂಚರ್ ಬ್ರೈಟ್ ಆಗಿದ್ದೇ ಇರುತ್ತೆ. ನಾನು ಮಕ್ಕಳನ್ನ ಈ ಎಕ್ಸಿಟ್ ಮೀಟಿಂಗ್ಸ್ ಅಂತ ಮಾಡ್ತೇನೆ. ಅಂದರೆ ಫೈನಲ್ ಸೆಮಿಸ್ಟರ್ ಬರೀತಾರಲ್ಲ, ಇನ್ನೇನು 1 ತಿಂಗಳಲ್ಲಿ ಎಕ್ಸಾಮ್ ಇದೆ ಅಂದಾಗ ನಾನೇ ಸಪರೇಟಾಗಿ ಒಂದೊಂದು ಕೋರ್ಸ್ನವನ್ನು ಸಪ್ರೇಟ್ ಮಾಡಿ ಕೂರಿಸ್ಕೊಂಡು ಮಾತಾಡ್ತೀನಿ ನಾನು. ಅಂದರೆ ನಾನು ಹೇಳ್ತಿರೋದು, ಈಗ ಸ್ಕೂಲ್ಸಲ್ಲಿ 500 ಜನ 600 ಜನ 1000 ಜನ ಇರ್ತಾರೆ. ಅವ್ರು ಎಷ್ಟು ಜನ ಆದರೆ ಇಲ್ಲಿ ಸಪ್ರೇಟ್ ಒಂದೊಂದು ಸ್ಕೂಲ್ ಜೊತೆ ಮಾತಾಡ್ತೀನಿ ನಾನು ಅವ್ರಿಗೆ ಇಷ್ಟು ಕೇಳ್ತೀನಿ. ನಾನು ಇನಾಗ್ರೇಷನ್ ದಿವಸ ಪೇರೆಂಟ್ಸ್ ಇರ್ತಾರೆ, ಕಂಪಲ್ಸರಿ ಮಾಡಿರ್ತೀನಿ. ಇನಾಗ್ರೇಷನ್ ದಿವಸ ನಿಮಗೆ ನಾನು ಈ ರೀತಿ ಎಲ್ಲ ಮಾಡ್ತೀನಿ, ಹಿಂಗೆಲ್ಲ ಕೊಡ್ತೀವಿ ನಾವು ಅಂತ ಹೇಳಿದ್ದೀನಿ.
ಅದೆಲ್ಲ ನಾವು ಕೊಟ್ಟಿದ್ವಾ ಇಲ್ವಾ ಅಂತ ಇವತ್ತು ನನಗೆ ಹೇಳಬೇಕು ಅಂತ ಕೇಳ್ತೀನಿ ನಾನು ಇನಾಗ್ರೇಷನ್ ದಿವಸ ನೀವು ನಿಮ್ಮ ಫೀಸಲ್ಲಿ ನಾನು ಇವ್ರಿಗೆ ಸ್ಯಾಲ್ರಿ ಕೊಡ್ತಾಯಿದ್ದೀನಿ, ಫೆಸಿಲಿಟಿ ಕ್ರಿಯೇಟ್ ಮಾಡ್ತಿದ್ದೀನಿ, ನಿಮಗೆ ಎಲ್ಲ ರೈಟ್ಸ್ ಇದೆ, ನೀವು ಡಿಮ್ಯಾಂಡ್ ಮಾಡಿ, ಏನು ಬೇಕೋ ಡಿಮ್ಯಾಂಡ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಸ್ಕೈ ಈಸ್ ದಿ ಲಿಮಿಟ್ ಫಾರ್ ಯು, ಯು ಹ್ಯಾವ್ ಟು ಡಿಮ್ಯಾಂಡ್ ಅಂತ ಹೇಳ್ತೀನಿ ನಾನು. ಮಧ್ಯದಲ್ಲಿ ಏನು ನಡೆಯುತ್ತೋ ಅದ್ರಲ್ಲಿ ನಡೆಯೋದನ್ನು ನಾನು ಅದೇ ದಿನ ನೋಡೋಕ್ಕಾಗಲ್ಲ. ಪುನಃ ಎಕ್ಸಿಟ್ ಮೀಟಿಂಗಲ್ಲಿ ಕೇಳ್ತೇನೆ, ಏನಪ್ಪ ನಾವು ಇನಾಗ್ರೇಷನ್ ಜೀವಿತ ನಿಮಗೆ ಏನೇನು ಪ್ರಾಮಿಸ್ ಮಾಡಿದ್ವು ಅದನ್ನು ನಾವು ಮಾಡಿದ್ವ ಅಂತ. ನಿಜ ಹೇಳಬೇಕಾದ್ರೆ 1% ಕೂಡ ಮುಂದೆ ಬಂದು ಹೇಳೋದೇ ಇಲ್ಲ. ಯಾಕಂದರೆ ಏನು ಮಿಸ್ಸಿಂಗ್ ಇರಲ್ಲ ಅನ್ಸುತ್ತೆ. ಅಲ್ಲ, ಅದು ಒಂದು. ಆದರೂ ಕೂಡ ಅದರಲ್ಲಿ ಅಕಸ್ಮಾತ್ ಪ್ಲೇಸ್ಮೆಂಟ್ ಆಗಿಲ್ಲ ಅಂತಂದರೆ ನಾನು ಅಲ್ಲಿ ಇಟ್ಕೊಳ್ತೇನೆ, ಏನಕ್ಕಾಗಿಲ್ಲ ಅಂತ ಆ ಒಂದು ಗುಟ್ಟು ಹಿಡಿಯೋಕ್ಕೆ ಹೋಗ್ತೀನಿ ನಾನು. ಯಾವ ರೀತಿ ಅಂದರೆ ಇವನಿಗೆ ಈಗ ಟ್ರೈನಿಂಗ್ ಹೋಗಿದ್ದಾನ, ಪ್ಲೇಸ್ಮೆಂಟ್ ದಿವಸ ಇವ್ರಿಗೆ ರಿಜಿಸ್ಟರ್ ಮಾಡೋಕ್ಕೆ ಹೋಗಿದ್ದಾನ, ರಿಜಿಸ್ಟರ್ ಮಾಡಿ ಅಟೆಂಡ್ ಆಗಿದ್ದಾನ, ಅಟೆಂಡ್ ಆಗಿ ಏನು ಇವನು ಅಲ್ಲಿ ಅಟ್ಲೀಸ್ಟ್ ಬೇಸಿಕ್ಸ್ ಅದು ಕ್ರ್ಯಾಕ್ ಅಂದರೆ ಅಡ್ರೆಸ್ ಅವನು ಪಾಸ್ ಆಗಿದ್ದಾನ, ಈ ರೀತಿ ಎಲ್ಲ ಹೋಗ್ತೇನೆ. ಆವಾಗ ಅವರೇ ಸಿಗಾಕ್ಕೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಆದಂತಹ ಡಾಕ್ಟರ್ ಪಿ ಶ್ಯಾಮರಾಜು ಸರ್ ಅವರ ಮಾತುಗಳು.